ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಂಧನಿ ಮಬಾಷಿ. ಕಮಲಾಕರ್ ಭಟ್ ಕಾಮಪುರಾಣದ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಇದೀಗ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಜೀವನ ಪೂರ್ತಿ ಇರೋದಾದ್ರೆ ಇವಳ ಜೊತೆಗೆ ಇರೋದು ಎಂದಿರುವ ಧ್ವನಿ ಕಮಲಾಕರ್ ಭಟ್ ಧ್ವನಿ ಎನ್ನಲಾಗಿದ್ದು, ಆಡಿಯೋದಲ್ಲಿ ಇನ್ನೊಂದು ಮಹಿಳೆ ಜೊತೆ ಮಾತನಾಡಿರುವುದು ಇದೆ. ಇದರಲ್ಲಿ ದಿನ ಬಂದು ಹೋಗುವ ತರ ಇವಳಲ್ಲ, ಅವಳ ಚಪ್ಪಲಿ ಎಷ್ಟು ಪ್ರಮಾಣದಲ್ಲಿದೆ ಅದು ಕೂಡ ನಂಗೆ ಗೊತ್ತು ಎಂದಿರುವ ಆಡಿಯೋ ಸಖತ್ ವೈರಲ್ ಆಗಿದೆ. ಅಲ್ಲ, ನಂಗೆ ನಾಳೆ ಸತ್ರು ತೊಂದರೆ ಇಲ್ಲ, ಇವತ್ತು ಸತ್ರು ತೊಂದರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದು 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದ್ದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದು 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದ್ದೀನಿ, ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ಕೆ ಸತ್ರು ನಾನು ಏನು ತೊಂದರೆ ಇಲ್ಲ. ಯಾಕೆಂದರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂಥ ಮನಸ್ಸಿನಿಂದ ನೀ ಹೇಳ್ದಲ್ಲ, ಏನೇನೋ ಮಾಡ್ಯಾಳೆ, ಇಂಥದ್ದು 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳೇ ಇಲ್ಲ. ಅವಳನ್ನು ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫು ತಾನೇ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನು ತೊಂದರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳೋಂಥ ಅವಶ್ಯಕತೆಗಳೇನಿದೆ? ಅವಳನ್ನು ನಾನು ಮದುವೆ ಮಾಡ್ಕೊಂಬಂದಿರೋದು, ಏನೇನೋ ಹೇಳೋದಲ್ಲ. ಅಲ್ಲ, ನನಗೆ ನಾಳೆ ಸತ್ರು ತೊಂದರೆ ಇಲ್ಲ, ಇವತ್ತು ಸತ್ರು ತೊಂದರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದು 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದ್ದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದು 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದ್ದೀನಿ, ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ಕೆ ಸತ್ರು ನಾನು ಏನು ತೊಂದರೆ ಇಲ್ಲ. ಯಾಕೆಂದರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂಥ ಮನಸ್ಸಿನಿಂದ ನೀ ಹೇಳ್ದಲ್ಲ, ಏನೇನೋ ಮಾಡ್ಯಾಳೆ, ಇಂಥದ್ದು 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳೇ ಇಲ್ಲ. ಅವಳನ್ನು ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫು ತಾನೇ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನು ತೊಂದರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳೋಂಥ ಅವಶ್ಯಕತೆಗಳೇನಿದೆ? ಅವಳನ್ನು ನಾನು ಮದುವೆ ಮಾಡ್ಕೊಂಬಂದಿರೋದು. ಅಲ್ಲ, ನನಗೆ ನಾಳೆ ಸತ್ರು ತೊಂದರೆ ಇಲ್ಲ, ಇವತ್ತು ಸತ್ರು ತೊಂದರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದು 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದ್ದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದು 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದ್ದೀನಿ, ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ಕೆ ಸತ್ರು ನಾನು ಏನು ತೊಂದರೆ ಇಲ್ಲ. ಯಾಕೆಂದರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂಥ ಮನಸ್ಸಿನಿಂದ ನೀ ಹೇಳ್ದಲ್ಲ, ಏನೇನೋ ಮಾಡ್ಯಾಳೆ, ಇಂಥದ್ದು 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳೇ ಇಲ್ಲ. ಅವಳನ್ನು ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫು ತಾನೇ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನು ತೊಂದರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡಬೇಕು ಬಿಟ್ರೆ ಅವಳಿಗೆ ನೀನು ಸುಳ್ಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳೋಂಥ ಅವಶ್ಯಕತೆಗಳೇನಿದೆ? ಅವಳನ್ನು ನಾನು ಮದುವೆ ಮಾಡ್ಕೊಂಬಂದಿರೋದು, ಏನೇನೋ ಹೇಳೋದಲ್ಲ. ಅಲ್ಲ, ನನಗೆ ನಾಳೆ ಸತ್ರು ತೊಂದರೆ ಇಲ್ಲ, ಇವತ್ತು ಸತ್ರು ತೊಂದರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದು 50-100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದ್ದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದು 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದ್ದೀನಿ, ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ಕೆ ಸತ್ರು ನಾನು ಏನು ತೊಂದರೆ ಇಲ್ಲ. ಯಾಕೆಂದರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂಥ ಮನಸ್ಸಿನಿಂದ ನೀ ಹೇಳ್ದಲ್ಲ, ಏನೇನೋ ಮಾಡ್ಯಾಳೆ, ಇಂಥದ್ದು 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳೇ ಇಲ್ಲ. ಅವಳನ್ನು ಮರೆಯಲ್ಲ, ನಂಗೆ ಬೇಕಾಗಿಯೂ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫು ತಾನೇ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನು ತೊಂದರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡಬೇಕು ಬಿಟ್ರೆ ಅವಳಿಗೆ ನೀನು
ನಾಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳೋಂಥ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು. ಇದಾಗಿತ್ತು ಇವತ್ತಿನ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.